ಶಿವಮೊಗ್ಗದಲ್ಲಿ ಕೊನೆಗೂ ಬಂಡಾಯದ ಬಾವುಟವನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹಾರಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧವೇ ಇದೀಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತೊಡೆತಟ್ಟಿ ನಿಂತಿದ್ದಾರೆ. ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ. ಕೊನೆಗೂ ಟಿಕೆಟ್ ಸಿಗಲೇ ಇಲ್ಲ. ಈ ನಡುವೆ ಬಿಎಸ್ ಯಡಿಯೂರಪ್ಪ ವಿರುದ್ಧವೇ ಇದೀಗ ಕೆಎಸ್ ಈಶ್ವರಪ್ಪ ತೊಡೆತಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯದಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಾಗಿ ಇದೀಗ ಘೋಷಣೆ ಮಾಡಿದ್ದಾರೆ. ಇನ್ನು ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಅಖಾಡಕ್ಕೆ ಧುಮುಕಿದ್ದಾರೆ. ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡೋದಾಗಿ ಕೆಎಸ್ ಈಶ್ವರಪ್ಪನವರು ಇದೀಗ ಸ್ಪಷ್ಟಪಡಿಸಿದ್ದಾರೆ. ಪುತ್ರನಿಗೆ ಟಿಕೆಟ್ ಸಿಗದೇ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಶಿವಮೊಗ್ಗದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಸಭೆ ಕೂಡ ನಡೆಸಿದ್ರು. ಇನ್ನು ಸಭೆ ಬಳಿಕ ಕೊನೆಗೂ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅವರ ಪುತ್ರ ಕಾಂತೇಶ್ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕೋದನ್ನ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯದ ಬಾವುಟವನ್ನ ಕೆಎಸ್ ಈಶ್ವರಪ್ಪ ಹಾರಿಸಿದ್ದಾರೆ. ಇದರಿಂದ ಬಿಜೆಪಿಗೆ ಆಗುವಂತಹ ಡ್ಯಾಮೇಜ್ ಇದೆಯಲ್ಲ ಅದು ಸಾಕಷ್ಟಿದೆ. ಇದೀಗ ಶಿವಮೊಗ್ಗದ ಒಂದು ಅಖಾಡ, ಲೋಕಸಭಾ ಅಖಾಡ ಸಾಕಷ್ಟು ರಂಗೇರ್ತಾ ಇದೆ. ಅದೇ ರೀತಿಯಾಗಿ ಇಡೀ ರಾಷ್ಟ್ರದಾದ್ಯಂತವೂ ಕೂಡ ಇದೊಂದು ಪ್ರಮುಖ ಕಣವಾಗಿ ಪರಿವರ್ತನೆ ಆಗ್ತಾ ಇದೆ. ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಅದೇ ರೀತಿಯಾಗಿ ಕೆಎಸ್ ಈಶ್ವರಪ್ಪನವರು ಅವರ ಪುತ್ರನ ರಾಜಕೀಯ ಕೂಡ ಸಂಪೂರ್ಣವಾಗಿ ಅತಂತ್ರ ಆಗೋಯ್ತು, ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬಿದ್ದೋಯ್ತು ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಈಶ್ವರಪ್ಪನವರು ಬಿಜೆಪಿ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಾನು ಪಕ್ಷೇತರವಾಗಿ ನನ್ನ ಪುತ್ರನನ್ನು ಅಖಾಡಕ್ಕೆ ಇಳಿಸ್ತೀನಿ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಉದ್ವೇಗದಲ್ಲಿ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು. ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಪತ್ರ ಬಿಸಾಕಲಿಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂತ ಸಂಸ್ಕಾರ. ಆದರೆ ಈ ಪಕ್ಷ ಕಾಂಗ್ರೆಸ್ಸಿನ ರೂಪದಲ್ಲಿ ಹೋಗ್ತಾ ಇದ್ದ ರಾಜ್ಯದಲ್ಲಿ ಬೇರೆ ರಾಜ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಬದಲಾವಣೆ ಆಗಬೇಕು, ಸಿದ್ಧಾಂತ ಬರಬೇಕು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು, ಹಿಂದುತ್ವಕ್ಕೆ ಅನ್ಯಾಯ ಆಗಬಾರ್ದು. ಈ ಕಾರ್ಯಕರ್ತರು ನೋವು ಆಗಬಾರ್ದು. ಈ ನಿಟ್ಟಿನಲ್ಲಿ ತಗೊಂಡಂತ ನಿರ್ಣಯ ಇಚ್ಛಪಡೆ ಒಳ್ಳೆ ಸರಿ. ದಯವಿಟ್ಟು ಯೋಚನೆ ಮಾಡಿ, ಸುಮ್ಮನೆ ಮಾತಾಡಬೇಡಿ. ಅವ್ರು ಹೇಳಿದ್ರು ಉದ್ವೇಗದಲ್ಲಿ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು. ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನವೀನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಕೊನೆಗೂ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಅದೇ ರೀತಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರು ಏನೆಲ್ಲ ಹೇಳಿದ್ರು, ಬಿಜೆಪಿಗೆ ಇದೀಗ ಶಿವಮೊಗ್ಗ ಕ್ಷೇತ್ರ ಬಿಸಿತುಪ್ಪವಾಗಿ ಪರಿಣಮಿಸ್ತಾ ಇದೆಯಾ, ಲೋಕಸಭೆಯಲ್ಲಿ ಬಿಜೆಪಿಯಲ್ಲಿ ಹಿನ್ನಡೆಯನ್ನ ಅನುಭವಿಸುತ್ತಾ ಅಂತ? ಖಂಡಿತವಾಗ್ಲೂ ಸಂತೋಷ್. ಒಂದು ಕಡೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಅಸಮಾಧಾನಗೊಂಡಿದ್ದಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಇದೀಗ ಬಂಡಾಯದ ರಣಕಾಳೆಯನ್ನ ಬೆಳೆಸಿರುವಂತದ್ದು. ಅದನ್ನು ಕೂಡ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ವಿರುದ್ಧ, ಅಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಾಗಿ ಈಗ ಘೋಷಣೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದ ಪಂಜರ ಕನ್ವೆನ್ಷನ್ ಹಾಲ್ ನಲ್ಲಿ ಇವತ್ತಿನ ಸಭೆ, ಬೆಂಬಲಿಗರ ಸಭೆಯನ್ನ, ಅಂದ್ರೆ ರಾಷ್ಟ್ರಭಕ್ತರ ಬಳಗದ ಹೆಸರಿನಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ರು. ಇದರಲ್ಲಿ ಶಿವಮೊಗ್ಗದ ವಿವಿಧ ಸಮುದಾಯಗಳ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಈಶ್ವರಪ್ಪನವರ ಅತ್ಯಾಪ್ತರು ಸರಿಸುಮಾರು 2,000ಕ್ಕೂ ಅಧಿಕ ಜನರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಸಾಕಷ್ಟು ಜನರು, ವಿವಿಧ ಸಮುದಾಯಗಳ ಮುಖಂಡರು, ಸಂಘಟನೆಗಳ ಮುಖಂಡರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಈಶ್ವರಪ್ಪನವರು
ಏನು ಈಗ ಹಿಂದುಳಿದ ವರ್ಗಗಳ ನಾಯಕನಿಗೆ ಅನ್ಯಾಯ ಆಗಿದೆ, ಜೊತೆಗೆ ಪ್ರಮುಖವಾಗಿ ಒಂದು ಕುಟುಂಬದ ಕೈಯಲ್ಲಿ ಈ ಒಂದು ಪಕ್ಷ ಹಿಡಿತ ಸಿಕ್ಕಾಕೊಂಡಿದೆ. ಹಾಗಾಗಿ ನೀವು ಪಕ್ಷೇತರವಾಗಿ ಸ್ಪರ್ಧೆನ ಮಾಡಬೇಕು ಒತ್ತಾಯವನ್ನ ಮಾಡಿದ್ರು. ಕಾರ್ಯಕರ್ತರು ಮತ್ತೆ ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಿರುವಂತಹ ಈಶ್ವರಪ್ಪ ಅವರು ಇದೀಗ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತ ನಿರ್ಧಾರವನ್ನ ಮಾಡಿ ಘೋಷಣೆ ಕೂಡ ಮಾಡಿರುವಂತದ್ದು. ಮುಂಬರುವಂತ ದಿನಗಳಲ್ಲಿ ಈಗ ಯಾರು ನಮ್ಮ ಜೊತೆಗಿದ್ರೆ ಅವರೆಲ್ಲರೂ ಕೂಡ ನನ್ನ ಗೆಲುವಿಗಾಗಿ ಕೆಲಸವನ್ನ ಮಾಡಬೇಕು. ನಾನು ಗೆದ್ದ ನಂತರದಲ್ಲಿ ಮತ್ತೆ ಇದೇ ನಾಯಕರುಗಳು ಈಗ ನನ್ನ ಏನು ಒಂದು ವೇಳೆ ಪಕ್ಷದ ನನ್ನ ಈ ನಿರ್ಧಾರಕ್ಕೆ ಪಕ್ಷದ ನಾಯಕರುಗಳು ನೋಟಿಸ್ ಕೊಡಬಹುದು ಅಥವಾ ಉಚ್ಚಾಟನೆ ಮಾಡಬಹುದು. ಒಂದು ವೇಳೆ ನಾನು ಗೆದ್ದಿದ್ದೆ ಅದಲ್ಲಿ ಮುಂದೆ ಮತ್ತೆ 2 ತಿಂಗಳ ನಂತರದಲ್ಲಿ ಇವರು ನನ್ನನ್ನ ಕರ್ಕೊಂಡೋಗಿ ಮತ್ತೆ ಪಕ್ಷಕ್ಕೆ ಸೇರಿಸ್ತಾರೆ. ಹಾಗಾಗಿ ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತಿರುವ ಮಾತನ್ನ ಈಶ್ವರಪ್ಪ ಪ್ರಮುಖವಾಗಿ ಹೇಳಿರುವಂತದ್ದು. ಸಂತೋಷ್, ಈಗ ಮತ್ತೊಂದೆಡೆ ನೋಡಿದಾಗ ಮಾಜಿ ಸಿಎಂ BS ಯಡಿಯೂರಪ್ಪನವರ ಪುತ್ರ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅವರ ರಾಜಕೀಯ ಕೂಡ ಡೋಲಾಯಮಾನವಾಗುವಂತಹ ಸ್ಥಿತಿ ಏನಾದರೂ ಎದುರಾಗ್ತಾ ಇದೆಯಾ ಅಂತ? ಖಂಡಿತವಾಗ್ಲು ಸಂತೋಷ್. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಈಶ್ವರಪ್ಪನವರ ಸ್ಪರ್ಧೆ, ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗ ನಗರದಲ್ಲೂ ಕೂಡ ತಮ್ಮದೇ ಆದ ಪ್ರಭಾವವನ್ನು ಈಶ್ವರಪ್ಪನವರು ಕೂಡ ಹೊಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಸ್ಪರ್ಧೆಯಿಂದ ಖಂಡಿತವಾಗ್ಲೂ ಕೂಡ BSY ಪುತ್ರ BY ರಾಘವೇಂದ್ರ ಅವರಿಗೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ಹಿನ್ನಡೆ ಆಗುವಂತದ್ದು. ಇಬ್ಬರ ಜಗಳ ಮತ್ತೊಮ್ಮೆ ಕಾಂಗ್ರೆಸ್ಗೆ ಕೂಡ ಲಾಭ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಬಿಜೆಪಿಯ ನಾಯಕರುಗಳು ಈಶ್ವರಪ್ಪನವರ ನಿರಂತರವಾಗಿ ಸಂಪರ್ಕ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪನವರು ತಮ್ಮ ಅಸಮಾಧಾನ ಸಿಟ್ಟನ್ನ ಈಗಲೂ ಕೂಡ ಅದೇ ರೀತಿಯಲ್ಲಿ ಮುಂದುವರಿಸಿರುವಂತದ್ದು. ಅದರ ಪರಿಣಾಮವಾಗಿ ಈಗ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗ ಕ್ಷೇತ್ರದ ಒಂದಷ್ಟು ಕುತೂಹಲವನ್ನ ಕೂಡ ಇದೀಗ ಹೆಚ್ಚಿಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.